ಜಿಲ್ಲೆಯಾದ್ಯಂತ ಬೆಳಗ್ಗೆ 6 ಗಂಟೆಯಿಂದಲೇ ಆರಂಭ ಆಗಿದೆ ಈ ಒಂದು ಹೋರಾಟ. ಆದರೆ ಮಿಶ್ರ ಪ್ರತಿಕ್ರಿಯೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವ್ಯಕ್ತವಾಗ್ತಾ ಇರುವಂತಹದ್ದು. ಬೆಂಗಳೂರು ನಗರ ಪ್ರದೇಶದಲ್ಲಿ ಬಂದ್ ಸಫಲವಾಗಿದ್ದರೆ ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಬಂದ್ ವಿಫಲವಾಗಿದೆ. ಇದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರುವಂತಹದ್ದು. ಗದಗದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಪರ ವಿರೋಧದ ನಡುವೆ ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಬಂದ್ನಲ್ಲಿ ಹಲವಾರು ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಸ್, ಇಂದಿನ ಬಂದ್ನ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಪರ ವಿರೋಧದ ನಡುವೆಯೇ ಬಂದ್ ಆರಂಭ ಆಗಿರುವಂತಹದ್ದು. ಆದ್ರೆ ಜಿಲ್ಲಾವಾರು ಮಾತನಾಡೋದಾದ್ರೆ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಬಂದ್ನ ಇಫೆಕ್ಟ್ ಯಾವ ರೀತಿ ಇದೆ? ಈ ಬಂದ್ ರಾಜಕೀಯ ಪ್ರೇರಿತ ಅನ್ನೋದು ಬೆಳಗ್ಗೆ ನೋಡ್ತಾ ಇದ್ದಂಗೆ ಸ್ಪಷ್ಟ ಆಗ್ತಾ ಇದೆ ಶ್ವೇತಾ. ಯಾಕಂದರೆ BJP ಈ ಸಂಘಟನೆ ಎಲ್ಲಿ ಜೋರಾಗಿದೆಯೋ ಅಲ್ಲಿ ಬಂದ್ ವಿಫಲ ಆಗಿದೆ. ಜೊತೆಗೆ ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಿಶೇಷವಾಗಿ ನೋಡೋದಾದರೆ ನಮ್ಮ ಕರಾವಳಿ ಪ್ರದೇಶ ಅಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರಿನಲ್ಲಿ ಬಂದ್ ಸಂಪೂರ್ಣ ವಿಫಲ ಆಗಿದೆ. ಜನಜೀವನ ಯಥಾಸ್ಥಿತಿಯಲ್ಲಿದೆ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಬಸ್ಗಳು ಮಾತ್ರ ತಮ್ಮ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ಉಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅದು ಸಂಪೂರ್ಣವಾಗಿ ಖಾಸಗಿ ಬಸ್ಸನ್ನೇ ನೆಚ್ಚಿಕೊಂಡಿರೋದ್ರಿಂದ ಅಲ್ಲಿ ಸಂಚಾರನೂ ಸುಗಮವಾಗಿದೆ. ಹೀಗಾಗಿ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಅನ್ನೋದು ಸ್ಪಷ್ಟ ಆಗ್ತಿದೆ. ಆದರೆ ಮುಖ್ಯವಾಗಿ ನಾವು ಇವತ್ತು 2 ಜಿಲ್ಲೆಗಳನ್ನ ಗಮನಿಸ್ತಾ ಇದ್ವಿ. ಒಂದು ಧಾರವಾಡ ಜಿಲ್ಲೆ, ಮತ್ತೊಂದು ಮೈಸೂರು ಜಿಲ್ಲೆ. ಯಾಕಂದರೆ ಕಳಸಾ ಬಂಡೂರಿಯ ಹೋರಾಟದ ನೆಲೆ ಇರುವಂಥ ಜಿಲ್ಲೆ ಧಾರವಾಡ, ಗದಗ ಈ ಜಿಲ್ಲೆಗಳಲ್ಲಿ ಬಂದ್ ಆಲ್ಮೋಸ್ಟ್ ಸಂಪೂರ್ಣವಾಗಿದೆ. ಆದರೆ ಹುಬ್ಬಳ್ಳಿ ನಗರ ಏನಿದೆ ಅಲ್ಲಿ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಬಂದಾಗಿದೆ. ಅಂದರೆ ಒಳಗಡೆ ಒಳವಲಯ ಮತ್ತು ಹೊರವಲಯದಲ್ಲೆಲ್ಲ ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ನಮ್ಮ ಪ್ರತಿನಿಧಿಗಳಿಂದ ಸಿಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಅಮಿತ್ ಶಾ ಅವರ ಸಮಾವೇಶಕ್ಕೆ ಏನು ಸಜ್ಜಾಗ್ತಾ ಇದೆ, ಪರಿವರ್ತನಾ ಯಾತ್ರೆಯ ಸಮಾರೋಪ ಸಮಾವೇಶ ನಡೀತಾ ಇರುವಂಥ ಮೈಸೂರು ಜಿಲ್ಲೆಯಲ್ಲಿ ಕೂಡ ಬಂದ್ ಆಲ್ಮೋಸ್ಟ್ ವಿಫಲಗೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಲ್ಲಿ ಕೇವಲ ಸರ್ಕಾರಿ ಬಸ್ಗಳ ಸಂಚಾರ ಮಾತ್ರ ಸ್ಥಗಿತಗೊಂಡಿದ್ದು, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿಕ್ಕೆ ಆರಂಭ ಮಾಡ್ತಾ ಇವೆ ಮತ್ತು ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಜೊತೆಗೆ ಇದು ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯೂ ಕೂಡ ಆಗಿರೋದ್ರಿಂದಾಗಿ ಬಹುಶಃ ಅಲ್ಲಿ CM ಅವರಿಗಿಂತ BJP ಅವರ ಕೈ ಮೇಲಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ ಶ್ವೇತಾ. ಎಸ್ ಅವಿನಾಶ್, ಪ್ರಮುಖವಾಗಿ ಆರಂಭದಿಂದಲೂ ಪರ ವಿರೋಧದ ಚರ್ಚೆಯೇ ಹೆಚ್ಚಾಗಿ ನಡೀತಾ ಇರುವಂತಹದ್ದು. ಆದರೆ ಎಲ್ಲೋ ಒಂದು ಕಡೆ ಸಂಘಟನಾ ಶಕ್ತಿಯ ವೈಫಲ್ಯತೆಯಾಗಲಿ ಅಥವಾ ಪೂರ್ವಾಗ್ರಹದಿಂದ ಕೂಡಿದಂತಹ ಬಂದ್ನಿಂದಾಗ್ಲಿ ಇಡೀ ರಾಜ್ಯದ ಜನ ಇದರಿಂದ ಸಫರ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಖಂಡಿತ ಶ್ವೇತಾ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನದಿ ನೀರಿನ ವಿಷಯಕ್ಕೆ ಕುರಿತಂತಾಗೆ ಬಂದ್ ನಡೆದಾಗ ಜನರಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕರಿಸುವಂಥ ಭಾವನೆ ಕಂಡು ಬರ್ತಾ ಇತ್ತು. ಅದು ಮಹದಾಯಿ ಇರಲಿ, ಕಾವೇರಿ ಇರಲಿ, ಕೃಷ್ಣ ಇರಲಿ. ಆದರೆ ಈ ಬಾರಿ ಅದೊಂದು ರೀತಿ ಬಂದಾದರೆ ನಮಗೆ ನೀರು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯರಲ್ಲಿ ಕಾಡ್ತಾ ಇತ್ತು. ಆ ಪ್ರಶ್ನೆಯನ್ನು ಇನ್ನಷ್ಟು ಜಾಸ್ತಿ ಆಗುವಂತೆ BJPಯವರು ನೋಡಿಕೊಂಡ್ರು. ಜೊತೆಗೆ BJPಯವರು ಉತ್ತರ ಕರ್ನಾಟಕದ ನೀರಿನ ಸಮಸ್ಯೆಗೆ ದಕ್ಷಿಣದವರು ಮಾಡಿದ್ರೆ ಬಗೆಹರಿತ ಅನ್ನುವಂಥ ಒಡಕು ಮೂಡಿಸುವಂಥ ಪ್ರಯತ್ನ ಮಾಡಿದರು. ಜೊತೆಗೆ ಕನ್ನಡ ಸಂಘಟನೆಗಳಲ್ಲಿ ಕೂಡ ಒಮ್ಮತಾಭಿಪ್ರಾಯ ಬರಲಿಕ್ಕೆ ಭಾಳ ಹರಸಾಹಸ ನಡೀತು. ಸಾಮಾನ್ಯವಾಗಿ ಪ್ರತಿ ಬಂದ್ ಯಶಸ್ವಿ ಹಿಂದೆ ರಕ್ಷಣಾ ವೇದಿಕೆಯ ಬಣಗಳ ಸಂಪೂರ್ಣ ಏನು ಇನ್ವಾಲ್ವ್ಮೆಂಟ್ ಇತ್ತು, ಆ ಇನ್ವಾಲ್ವ್ಮೆಂಟ್ ಈ ಬಾರಿಯ ಬಂದ್ನಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ರೀತಿಯ ಮಿಶ್ರ ಪ್ರತಿಕ್ರಿಯೆ ಕಾಣಿಸ್ತಿದೆ, ಆಯ್ದ ಜಿಲ್ಲೆಗಳನ್ನು ಹೊರತುಪಡಿಸಿ ಶ್ವೇತಾ.